ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PU ಪ್ರಮೋಷನ್ಗೆ ಹೈಸ್ಕೂಲ್ ಇಂದ PU ಪ್ರಮೋಷನ್ಗೆ ಆಗ್ಬೇಕಾಗಿರುವಂತಹ ಪರೀಕ್ಷೆ ಸೆನ್ಸಸ್ ದಿಂದಾಗಿ ಏನಾಗಿತ್ತು ಮುಂದೂಡಲಾಗಿತ್ತು. ಸೊ ಇವಾಗ ರಿವೈಸ್ಡ್ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ. ಹಾಗೂ ಏನೆಲ್ಲ ಬದಲಾವಣೆ ಇದೆ, ಪರೀಕ್ಷಾ ಸಮಯ ಯಾವ ತರ ಇರ್ತದೆ, ಹಾಲ್ ಟಿಕೆಟ್ ಅಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ, ಸಮಯದಲ್ಲಿ ಏನೆಲ್ಲ ಬದಲಾವಣೆ ಇದೆ ಎನ್ನುವಂಥದ್ದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಬನ್ನಿ ತಡ ಮಾಡದ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ನಿಮ್ಗೆಲ್ಲರೂ ಗೊತ್ತಿರುವಂತೆ ಉಪನ್ಯಾಸಕರ ಹುದ್ದೆಗೆ ಪರಿಷ್ಕೃತ ವೇಳಾಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಿದರೆ ಅದನ್ನ ನಾವು ನೋಡ್ತಾ ಸಾಗೋಣ. ಸರ್ಕಾರಿ PU ಕಾಲೇಜು ಉಪನ್ಯಾಸಕರ ವೃಂದ ಹುದ್ದೆಗೆ ಬಡ್ತಿ ಅರ್ಹತಾ ಪರೀಕ್ಷೆ ಒಂದು ಏನ್ ಮಾಡಿದ್ದಾರೆ, ಪರಿಷ್ಕೃತವಾಗಿರುವಂತಹ ವೇಳಾಪಟ್ಟಿಯನ್ನ ನೀಡಿದ್ದಾರೆ. ಯಾವಾಗ ಪ್ರಾರಂಭ ಆಗ್ತದೆ? 2 ಸೆಷನ್ಗಳು ಇರ್ತವೆ. ಎಷ್ಟು? 2 ಸೆಷನ್ಗಳು, ಅಧಿವೇಶನ 1 ಹಾಗೂ ಅಧಿವೇಶನ 2. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಅಧಿವೇಶನ 1 ಯಾವಾಗ ಪ್ರಾರಂಭ ಆಗತ್ತೆ? ಪೂರ್ವಾಹ್ನ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಅಂದ್ರೆ 3 ಅವರ್ಸ್ ಇರ್ತದೆ. 3 ಅವರ್ಸ್. ಎರಡನೇ ಅವಧಿ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ, ಇದು ಕೂಡ 3 ಅವರ್ಸ್ ಇರ್ತದೆ. 3 ಅವರ್ಸ್, ಸರಿನಾ? ಸೊ ಮೊದಲನೇ ದಿನ ನೋಡುವುದಾದ್ರೆ 26/5/2026 ಕನ್ನಡ ಇರ್ತದೆ, ಉರ್ದು, ಗಣಿತ ಹಾಗೂ ಜೀವಶಾಸ್ತ್ರ ಪರೀಕ್ಷೆಗಳು 26 ಮೇಗೆ ಇರ್ತವೆ. ಯಾವಾಗ? 26 ಮೇಗೆ ಇರ್ತವೆ. ಸೆಕೆಂಡ್ ಸೆಷನ್ ಅಲ್ಲಿ ಮಧ್ಯಾಹ್ನ ಇಂಗ್ಲಿಷ್ ಹಾಗೂ ಸಂಸ್ಕೃತ ಇರ್ತವೆ. ಸೊ ಇಲ್ಲಿ ನೋಡಿ, ಒಂದು ಪರೀಕ್ಷೆಗಳು ನಿಮಗೆ ಬೆಳಿಗ್ಗೆ ಫಸ್ಟ್ ಸೆಷನ್ ಯಾವಾಗ ಪ್ರಾರಂಭ ಆಗ್ತಾ ಇದೆ? 10 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. ಆದ್ರೆ ನೀವು ಎಕ್ಸಾಮ್ ಸೆಂಟರ್ ಎಷ್ಟು ಗಂಟೆಗೆ ಇರ್ಬೇಕು ಎನ್ನುವಂಥದ್ದನ್ನ ಮುಂದೆ ನಾವು ನೋಡ್ತಾ ಸಾಗೋಣ. 10 ನಾವು 9ವರೆಗೆ ಬಂದ್ರೆ ನಡೆಯುವುದಿಲ್ಲ, ಹೊರತಾಗಿ ಅದಕ್ಕಿಂತ ಮುಂಚೆ ಸಮಯವನ್ನು ಸೆಟ್ ಮಾಡಿದ್ದಾರೆ. ಅದೆಲ್ಲನೂ ಕೂಡ ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ ಇದೆ, ಅಲ್ಲಿ ನಾವುಗಳನ್ನು ನೋಡ್ತಾ ಸಾಗೋಣ. ಸೊ 26/5 ನಾವು ನೋಡಿದ್ವಿ. 27/5/2026 ನೋಡುವುದಾದ್ರೆ ಫಸ್ಟ್ ಸೆಷನ್ ಅಲ್ಲಿ ಇತಿಹಾಸ ಇದೆ. ಸೆಕೆಂಡ್ ಸೆಷನ್ ಯಾವಾಗಿದೆ? ಮಧ್ಯಾಹ್ನ 2 ಗಂಟೆಯಿಂದ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ? ಹಿಂದಿ ವಿಷಯದ ಪರೀಕ್ಷೆಗಳು ಯಾವಾಗಿರ್ತವೆ? 27 ಮೇಗೆ ಈ ಒಂದು ಪರೀಕ್ಷೆಗಳು ಇರ್ತವೆ. ಎಸ್, ನೆಕ್ಸ್ಟ್ ನೋಡ್ತಾ ಸಾಗುವುದಾದ್ರೆ 28ಕ್ಕೆ ರಜೆಯನ್ನು ಕೊಟ್ಟಿದ್ದಾರೆ. ಮೇ ಬಿ ಈ ದಿನ ಬಕ್ರೀದ್ ಬರಬಹುದು ಎನ್ನುವಂಥದ್ದು. 28/5 ಆ ದಿನ ರಜೆ ಇದೆ. ಡೈರೆಕ್ಟ್ ಆಗಿ 29/5/2026 ಇದೆ. ಫಸ್ಟ್ ಸೆಷನ್ಗೆ ಯಾವ್ದಿದೆ? ಅರ್ಥಶಾಸ್ತ್ರ ಇದೆ. ಸೆಕೆಂಡ್ ಸೆಷನ್ ನೋಡೋದಾದ್ರೆ ರಾಜಕೀಯ ಶಾಸ್ತ್ರಗಳು ಪರೀಕ್ಷೆಗಳು ಇರ್ತವೆ. ಲಾಸ್ಟ್ಗಾಗಿ 30/5/2026 ಸಮಾಜಶಾಸ್ತ್ರ ಇರ್ತದೆ ಹಾಗೂ ಭೂಗೋಳ ಶಾಸ್ತ್ರ ಇರ್ತದೆ. ಎಸ್, ಇಷ್ಟು ಪರೀಕ್ಷೆಗಳು ನಮಗೆ ಇರ್ತವೆ. ಇನ್ನು ಏನೆಲ್ಲ ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡಬೇಕು, ಎಕ್ಸಾಮ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಎನ್ನುವುದನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ಸೆಷನ್ ಟೈಮಿಂಗ್, ಪರೀಕ್ಷೆಗಳು ಯಾವಾಗ ಪ್ರಾರಂಭ ಆಗ್ತಾ ಇದಾವೆ? ಎಸ್, ಯಾವಾಗ? 10 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಫಸ್ಟ್ ಸೆಷನ್ 10 ಗಂಟೆಯಿಂದ ಪ್ರಾರಂಭ ಆಗ್ತದೆ. ತದನಂತರ ಸೆಕೆಂಡ್ ಸೆಷನ್ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಆದ್ರೆ ನಾವು ಫಸ್ಟ್ ಸೆಷನ್ಗೆ ಹೋಗ್ಬೇಕಾಗಿರುವಂತ ಸಮಯ ಯಾವಾಗ ಅಂದ್ರೆ 7:30 8 ಗಂಟೆವರೆಗೆ ನಾವು ಎಕ್ಸಾಮ್ ಸೆಂಟರ್ ಅಲ್ಲಿ ಇರಬೇಕು. ಏಕಿರ್ಬೇಕು ಅಂದ್ರೆ ಆ ದಿನ 7:30 9 ಗಂಟೆವರೆಗೆ ನಮಗೆ ಏನ್ ಮಾಡ್ತಾರೆ? ಎಸ್, ಫೇಸಿಯಲ್ ರಿಕಗ್ನೈಸೇಷನ್ ಹಾಗೂ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅನ್ನ ಮಾಡ್ಕೊಳ್ತಾರೆ. ಎಲ್ಲ ಕ್ಯಾಂಡಿಡೇಟ್ಗಳ ಫಿಂಗರ್ ಪ್ರಿಂಟ್ ಹಾಗೂ ಫೇಸ್ ರಿಕಗ್ನೈಸೇಷನ್ ಮಾಡ್ತಾರೆ. ಅದಕ್ಕೆ 2 ಗಂಟೆ ಸಮಯನ ಮೀಸಲಿಟ್ಟಿದ್ದಾರೆ. ಮ್ಯಾಂಡೇಟರಿಯಾಗಿ ಅದನ್ನು ಮಾಡಲೇಬೇಕಾಗಿರುವಂತದ್ದು. ಹಾಗಾಗಿ ಎಕ್ಸಾಮ್ ಸೆಂಟರ್ಗೆ ಬೇಗ ಹೋಗಿ. ಕ್ಯಾಂಡಿಡೇಟ್ಸ್ ಎಂಟ್ರಿ ಇನ್ ಟು ದ ಎಕ್ಸಾಮಿನೇಷನ್ ಹಾಲ್ ಅಂಡ್ ವೆರಿಫಿಕೇಶನ್ ಆಫ್ ಅಡ್ಮಿಷನ್ ಟಿಕೆಟ್ಸ್ ಅಂತ ಇದೆ. 9ವರೆಗೆ ನಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಬಿಡ್ತಾರೆ ಹಾಗೂ ನಮ್ಮ ವೆರಿಫಿಕೇಶನ್ ಅನ್ನ, ಹಾಲ್ ಟಿಕೆಟ್ ವೆರಿಫಿಕೇಶನ್ ಮಾಡ್ತಾರೆ. ಮಧ್ಯಾಹ್ನ ಆದ್ರೆ 1:30 ಗಂಟೆಗೆ ಅದು ಹಾಲ್ ಟಿಕೆಟ್ ಅನ್ನ ವೆರಿಫಿಕೇಶನ್ ಮಾಡ್ತಾರೆ. ಅದೇ ತರ ಸೆಕೆಂಡ್ ಸೆಷನ್ ಅಲ್ಲಿ ಇರೋರು ಯಾವಾಗ ಹೋಗ್ಬೇಕು ಸೆಂಟರ್ಗೆ? 11:45 11ವರೆಗೆ ಹೋಗ್ಬೇಕು. 11:30 1ವರೆಗೆ ಫಿಂಗರ್ ಪ್ರಿಂಟ್ ಹಾಗೂ ನಮ್ದು ಫೇಸ್ ಅನ್ನ ಕ್ಯಾಪ್ಚರ್ ಮಾಡ್ತಾರೆ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಶನ್ ಆನ್ಸರ್ ಬುಕ್ಲೆಟ್ ಟು ಗೋ ಥ್ರೂ ಪರ್ಟಿಕ್ಯುಲರ್ಸ್ ಅಂಡ್ ಎಂಟ್ರೀಸ್ ಆನ್ ನಾಮಿನಲ್ ರೋಲ್. 9:45 ನಮಗೆ ಆನ್ಸರ್ ಶೀಟ್ ಅನ್ನ ಕೊಡ್ತಾರೆ. ಅಲ್ಲಿ ನಾವು ಪೂರ್ವ ಮಾಹಿತಿಯನ್ನ ತುಂಬಬೇಕಾಗಿರುವಂತ ಮಧ್ಯಾಹ್ನ 1:45 ಕೊಡ್ತಾರೆ. ಫಿಲ್ ದ ಡೀಟೇಲ್ಸ್ ಆಫ್ ಕ್ವಶನ್ ಆನ್ಸರ್ ಬುಕ್ಲೆಟ್. ರಿಜಿಸ್ಟರ್ ನಂಬರ್ ಆಯ್ತು, ಅದೆಲ್ಲ ಬರೆಯೋದಕ್ಕೆ 5 ನಿಮಿಷ ಮುಂಚಿತವಾಗಿ ಅದನ್ನ ಪ್ರಾರಂಭ ಮಾಡಬೇಕು. ನೆಕ್ಸ್ಟ್ ನಮ್ದು ಆನ್ಸರ್ ಬುಕ್ಲೆಟ್ ಅಲ್ಲಿ ಆನ್ಸರ್ ಬರೆಯೋದಕ್ಕೆ 10 ಗಂಟೆಯಿಂದ ಫಸ್ಟ್ ಸೆಷನ್ ಆದ್ರೆ ಮಧ್ಯಾಹ್ನ 2 ಗಂಟೆವರೆಗೆ. ಇನ್ನು ವಾರ್ನಿಂಗ್ ಬೆಲ್ಗಾಗಿ ಎಕ್ಸಾಮ್ ಇನ್ನು 5 ನಿಮಿಷ ಇರುವಾಗ, ಲಾಸ್ಟ್ ಟೈಮ್ 5 ನಿಮಿಷ ಅಂದ್ರೆ 1 ಗಂಟೆಗೆ ಎಕ್ಸಾಮ್ಗಳು ಕೊನೆ ಆಗ್ತವೆ. 12:55 ಏನ್ ಮಾಡ್ತಾರೆ? ವಾರ್ನಿಂಗ್ ಬೆಲ್ ಅನ್ನು ಕೊಡ್ತಾರೆ. ಸೆಕೆಂಡ್ ಸೆಷನ್ ಅಲ್ಲಿ 4:45 ಕೊಡ್ತಾರೆ. ಇದು ಆಯ್ತು ಟೈಮಿಂಗ್. ಇನ್ನು ಯಾವೆಲ್ಲ ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡಬೇಕು, ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು, ಹಾಲ್ ಟಿಕೆಟ್ ಅಷ್ಟೇ ಇದ್ರೆ ಸಾಕಾ ಎನ್ನುವಂಥದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಇದೆ. ಇದು ಬಹಳಷ್ಟು ಮೋಸ್ಟ್ ಕೇರ್ಫುಲ್ ಆಗಿರುವಂತದ್ದು. ಇನ್ನು ಯಾರಿಗೆ ಹಾಲ್ ಟಿಕೆಟ್ ಅಲ್ಲಿ ಫೋಟೋ ಬಂದಿಲ್ಲ ಅಥವಾ ಬ್ಲರ್ ಬಂದಿದೆ ಅವರೆಲ್ಲ ಏನೇನ್ ಮಾಡ್ಬೇಕು ಅನ್ನೋದನ್ನು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬನ್ನಿ ಅದನ್ನ ನಾವು ನೋಡ್ತಾ ಸಾಗೋಣ. ಮೊದಲನೇ ಪಾಯಿಂಟ್ ನೋಡಿ,
ಪರೀಕ್ಷಾ ಪ್ರವೇಶ ಪತ್ರ ಇಲ್ಲದೆ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೊಠಡಿ ಒಳಗಡೆ ಪ್ರವೇಶಿಸಲು ಅನುಮತಿ ಇಲ್ಲ. ಮ್ಯಾಂಡೇಟರಿ ಹಾಲ್ ಟಿಕೆಟ್ ನಮ್ಮ ಹತ್ರ ಇರಲೇಬೇಕಾಗಿರುವಂತದ್ದು. ಪಾಯಿಂಟ್ ಏನಿದೆ, ಎಲ್ಲ ಅಭ್ಯರ್ಥಿಗಳು ಫಿಕ್ಸಿಂಗ್ ಡಿಜಿಟಲ್ ಬೆರಳಚ್ಚು ದಾಖಲಿಸುವಿಕೆ ಮತ್ತು ಮುಖ ಗುರುತಿಸುವಿಕೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗಿದೆ. ನಾನು ಆಲ್ರೆಡಿ ಹೇಳಿದೆ 7:30 ಫಸ್ಟ್ ಸೆಷನ್ ಇದ್ರೆ 7:30 9:00 ಇದೇ ಮಾಡ್ತಾರೆ. ನಮ್ಮ ಫಿಂಗರ್ ಪ್ರಿಂಟ್ ಆಯ್ತು, ಫೇಸ್ ಅನ್ನು ರಿಕಗ್ನೈಸೇಷನ್ ಮಾಡ್ತಾರೆ. ಹಾಗಾಗಿ 2 ಗಂಟೆ ಮುಂಚಿತವಾಗಿ ಅಲ್ಲಿರ್ಬೇಕು ಎನ್ನುವಂಥದ್ದು ಮ್ಯಾಂಡೇಟರಿ, ಕಡ್ಡಾಯವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಇದು ಮಾಡಲೇಬೇಕಾಗಿರುವಂಥದ್ದಿದೆ. ಹಾಗಾಗಿ QR ಕೋಡ್ ರೀಡರ್ನ ಬಳಸ್ತಾರೆ, ಪರಿಶೀಲಿಸ್ತಾರೆ, ನಮ್ಮ ಪ್ರವೇಶ ಪತ್ರಗಳನ್ನು ಸಹಿತ ಪರಿಶೀಲನೆಗೆ ಒಳಪಡಿಸ್ತಾರೆ. ಅದರ ಜೊತೆಗೆ ನೋಡಿ, ಇದರ ಜೊತೆಗೆ ನಮಗೆ ಮತ್ತೇನ್ ಬೇಕು, ಒಂದು ಅಡ್ಮಿಷನ್ ಟಿಕೆಟ್ ಬೇಕು, ಹಾಲ್ ಟಿಕೆಟ್. ಎಷ್ಟು ಅಂತ ಬರಿತೀನಿ, ಹಾಲ್ ಟಿಕೆಟ್ ಜೊತೆಗೆ ಮತ್ತೆ ಯಾವ್ದಾದ್ರು ಒಂದು ID ಕಾರ್ಡ್ ಇರಬೇಕು. ಯಾವ್ದಿರ್ಬೇಕು, ID ಕಾರ್ಡ್ ಸಹಿತ ನಮಗೆ ಇರಬೇಕಾಗಿರುವಂತ. ID ಕಾರ್ಡ್ ಮ್ಯಾಂಡೇಟರಿ, ಹಾಲ್ ಟಿಕೆಟ್ನು ಕೂಡ ಬೇಕು ಹಾಗೂ ID ಕಾರ್ಡ್ನ ಬೇಕು. ID ಕಾರ್ಡ್ ಯಾವ್ಯಾವ್ದು ಬೇಕು ಎನ್ನುವಂಥದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ಏನಿರ್ಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಅಥವಾ ವೋಟರ್ ID ಆದ್ರೂ ಇರಬೇಕು, ಅಥವಾ ಆಧಾರ್ ಆರ್ ಗೌರ್ಮೆಂಟ್ ಯಾವ್ದಾದ್ರು ನಮ್ದು ID ಇತ್ತಂದ್ರೆ ಡ್ರೈವಿಂಗ್ ಲೈಸೆನ್ಸ್ DL ಇರಬೇಕು. ಹಾಗಾಗಿ ಹಾಲ್ ಟಿಕೆಟ್ ಜೊತೆಗೆ ನಮಗೆ ಮತ್ತೇನ್ ಬೇಕು, ID ಕೂಡ ಮ್ಯಾಂಡೇಟರಿಯಾಗಿ ಬೇಕಾಗಿರುವಂತದ್ದು. ನೋಡ್ತಾ ಹೋಗೋದ್ರೆ, ಅಭ್ಯರ್ಥಿಗಳು ಪ್ರವೇಶಕ್ಕೆ ನಿಗದಿಪಡಿಸಿದ ಸಮಯದ ನಂತರ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶವಿಲ್ಲ. ಫಸ್ಟ್ ಸೆಷನ್ ಆದ್ರೆ ಎಷ್ಟು ಗಂಟೆಗೆ, 10 ಗಂಟೆ ಒಳಗಾಗಿ ನಾವು ಇರಬೇಕು. ಮಧ್ಯಾಹ್ನ ಸೆಷನ್ ಆದ್ರೆ 2 ಗಂಟೆ ಒಳಗಾಗಿ ಇರಬೇಕು. ಎರಡಾಗಿ 5 ನಿಮಿಷ 10 ನಿಮಿಷನೂ ಕೂಡ ಅವರು ನಮಗೆ ನಿರಾಕರಣೆಯನ್ನ ಮಾಡಬಹುದು. ಹಾಗಾಗಿ ಇನ್ ಟೈಮ್ಗೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇರಬೇಕಾಗಿರುವಂತದ್ದು. ಅಭ್ಯರ್ಥಿಗಳು ಮುದ್ರಿತ ಅಥವಾ ಲಿಖಿತ ಸಾಮಗ್ರಿಗಳು, ನೋಡ್ರಿ ಇದಂತೂ ಸೇಮ್ ಇದೆ. ಮೊಬೈಲ್ ಫೋನ್, ಕ್ಯಾಲ್ಕುಲೇಟರ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು ಬಳಸುವಂತಿಲ್ಲ ಅಂತ. ಮೊಬೈಲ್ ಫೋನ್ ಅಥವಾ ಕ್ಯಾಲ್ಕುಲೇಟರ್ ಗಳನ್ನ ತೆಗೆದುಕೊಂಡು ಹೋಗಲು ಏನ್ ಮಾಡಿದ್ದಾರೆ, ಅನುಮತಿ ಇರುವುದಿಲ್ಲ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು ಎಲ್ಲಿ ನಾಮಿನಲ್ ರೋಲ್ ಅಲ್ಲಿ ಮ್ಯಾಂಡೇಟರಿಯಾಗಿ ಸಹಿಯನ್ನ ಮಾಡಬೇಕಾಗಿರುವಂತದ್ದು. ನಾವೆಲ್ಲ ಎಕ್ಸಾಮ್ ಡ್ಯೂಟಿ ಸೂಪರ್ವೈಸರ್ ಆಗಿ ಮಾಡಿರ್ತೀವಿ. ಎಕ್ಸಾಮ್ ಪೇಪರ್ ಕೊಟ್ಟಾದ್ಮೇಲೆ ನಮ್ದೊಂದು ಸಹಿಯನ್ನ ಹುಡುಗರ ಕಡೆ ತಗೊಳ್ತೀವಿ, ಸ್ಟೂಡೆಂಟ್ಸ್ಗಳ ಕಡೆಯಿಂದ ತೆಗೆದುಕೊಳ್ತೀವಿ. ಅದೇ ತರ ನಾವು ಕೂಡ ನಮ್ಮ ಕೀ ಆನ್ಸರ್ ಅನ್ನ, ನಮ್ಮ ಆನ್ಸರ್ ಬುಕ್ಲೆಟ್ ಅನ್ನ ನಾವು ಸೂಪರ್ವೈಸರ್ಗೆ ಕೊಟ್ಟಾದ್ಮೇಲೆ ಮತ್ತೇನ್ ಮಾಡ್ಬೇಕು, ನಾಮಿನಲ್ ರೋಲ್ ಮ್ಯಾಂಡೇಟರಿಯಾಗಿ ಸಹಿಯನ್ನ ಮಾಡಬೇಕು. ಬೈ ಚಾನ್ಸ್ ನಾವು ಏನಾದ್ರೂ ಸಹಿ ಮಾಡಲಿಲ್ಲ ಅಂದ್ರೆ ಆ ಒಂದು ಉತ್ತರ ಪತ್ರಿಕೆಯನ್ನು ನಮಗೆ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ನೋಡಿ. ಪರೀಕ್ಷಾ ಪತ್ರದಲ್ಲಿ ಭಾವಚಿತ್ರವು ಸ್ಪಷ್ಟವಾಗಿಲ್ಲದಿದ್ದರೆ ಅಥವಾ ಅಂಕನ ಖಾಲಿ ಇದ್ದರೆ, ನೋಡ್ರಿ ನಿಮ್ಮ ಹಾಲ್ ಟಿಕೆಟ್ ಇದೆ, ಹಾಲ್ ಟಿಕೆಟ್ ಅಲ್ಲಿ ಫೋಟೋ ಬಂದಿಲ್ಲ ಅಥವಾ ಅದು ಖಾಲಿ ಬಂದಿದೆ ಅಥವಾ ಬ್ಲರ್ ಆಗಿ ಬಂದಿದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಹಾಗಿದ್ರೆ ಜೊತೆಗೆ ಮತ್ತೇನ್ ಮಾಡಿ, ಪಾಸ್ಪೋರ್ಟ್ ಅಳತೆಯ 2 ಫೋಟೋಗಳನ್ನ ಪೂರ್ವವಾಗಿ ನಾವು ಎಲ್ಲಿ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಸಲ್ಲಿಸಿ ಆ ಒಂದು ಹಾಲ್ ಟಿಕೆಟ್ ಮೇಲೆ ಪೇಸ್ಟ್ ಮಾಡಿ ಅವರ ಸಹಿಯನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುವಂತದ್ದು. ಇಷ್ಟು ಪಾಯಿಂಟ್ಸ್ ಗಳನ್ನ ತಾವು ಫಾಲೋ ಅಪ್ ಅನ್ನ ಇಟ್ಕೋಬೇಕಾಗಿರುವಂತದ್ದು. ಏನು ಅಂದ್ರೆ, ಒಂದು ಹಾಲ್ ಟಿಕೆಟ್ ಸಹಿತ ಬೇಕು ನಮ್ಗೆ, ಪ್ಲಸ್ ID ಕಾರ್ಡ್ಗಳು ಬೇಕು, ಪ್ಲಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕು. ಮ್ಯಾಂಡೇಟರಿಯಾಗಿ ಇದನ್ನ ತೆಗೆದುಕೊಂಡು ಹೋಗಿ ಹಾಗೂ ಟೈಮ್ ಅನ್ನ ಫಾಲೋ ಅಪ್ ಅನ್ನ ಮಾಡ್ಕೊಳ್ತಾ ಸಾಕಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಇದಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಕೂಡ ನಾವು ನೋಡ್ತಾ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಅತಿ ಹೆಚ್ಚಿಗೆ ಇದನ್ನು ಶೇರ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.